ಎಲ್ಲರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ಜಗಜ್ಜನನಿಯು ತನ್ನ ಮಂದ ಹಾಗೂ ಮಧುರವಾದ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಕಾರಣದಿಂದ ಈ ತಾಯಿಯನ್ನು ಕುಷ್ಮಾಂಡಾ ದೇವಿ ಎಂದು ಕರೆಯುತ್ತಾರೆ. ನವರಾತ್ರಿಯ 4ನೇ ದಿನ ದುರ್ಗಾದೇವಿಯನ್ನು ಕುಷ್ಮಾಂಡಾ ದೇವಿಯ ರೂಪವನ್ನು ಪೂಜಿಸಲಾಗುತ್ತದೆ. ಕುಷ್ಮಾಂಡಾ ದೇವಿಗೂ ಅಷ್ಟಭುಜಾ ದೇವಿ ಎಂಬ ಹೆಸರು ಕೂಡ ಇದೆ. ಕುಷ್ಮಾಂಡಾ ದೇವಿಗೂ ಮತ್ತು ಕುಂಬಳಕಾಯಿಗೂ ಒಂದು ವಿಶೇಷ ನಂಟಿದೆ. ಕುಂಬಳಕಾಯಿ ಇಲ್ಲದೆ ಇವಳ ಪೂಜೆ ಆಗುವುದಿಲ್ಲ. ದುರ್ಗಾದೇವಿಯ 9 ಅವತಾರಗಳಲ್ಲಿ 4ನೇ ರೂಪವನ್ನು ಕುಷ್ಮಾಂಡಾ ದೇವಿಯನ್ನು ಪೂಜಿಸಲಾಗುತ್ತದೆ. ಕುಷ್ಮಾಂಡಾ ದೇವಿಯು ಆರಾಧನೆಯಿಂದ ಬುದ್ಧಿವಂತಿಕೆಯನ್ನು ಅಭಿವೃದ್ಧಿಪಡಿಸಬಹುದು. ಜೀವನದಲ್ಲಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿ ಈ ತಾಯಿ ಅನುಗ್ರಹಿಸುತ್ತಾಳೆ. ಕುಷ್ಮಾಂಡ ಅಂದರೆ ಸಂಸ್ಕೃತದಲ್ಲಿ ಕುಂಬಳಕಾಯಿ. ಈ ಕುಂಬಳಕಾಯಿ ಅವಳಿಗೆ ತುಂಬ ಇಷ್ಟ. ಕುಂಬಳಕಾಯಿ ಅಂದರೆ ಅವಳಿಗೆ ಇಷ್ಟ ಆಗಿರುವುದರಿಂದ ಅದನ್ನು ಬಲಿ ಕೊಡುವ ಸಂಪ್ರದಾಯವಿದೆ. ಬ್ರಹ್ಮಾಂಡ ಮತ್ತು ಕುಷ್ಮಾಂಡ ಅವರೊಂದಿಗಿನ ಒಡನಾಟದಿಂದಾಗಿ ಈಕೆಯನ್ನು ಕುಷ್ಮಾಂಡಾ ದೇವತೆ ಎಂದು ಕರೆಯುತ್ತಾರೆ. ಸೃಷ್ಟಿಗೆ ಜೀವ ಕೊಡುವವನು ಸೂರ್ಯ. ಆ ಸೂರ್ಯಶಕ್ತಿಯು ಮೂಲ ಕುಷ್ಮಾಂಡಾ ದೇವಿ. ದೇವಿ ಇಲ್ಲದಿದ್ದರೆ ಸೂರ್ಯನ ಬೆಳಕು ಮತ್ತು ಶಕ್ತಿಯು ಮಸಕಾಗುತ್ತದೆ. ಸಿಂಹದ ಮೇಲೆ ಸವಾರಿ ಮಾಡಿ ಭಕ್ತರಿಗೆ ಅಭಯ ನೀಡುವಂತಹ ದೇವಿಯಾಗಿ ಆರಾಧಿಸಲ್ಪಡುತ್ತಾಳೆ ಈ ಕುಷ್ಮಾಂಡಾ ದೇವಿ. ಕುಷ್ಮಾಂಡಾ ದೇವಿಗೆ ಸಿಂಧೂರ, ಹೂಗಳು, ಹೂಮಾಲೆಗಳು, ಅಕ್ಷತೆ ಇತ್ಯಾದಿಗಳು ಅರ್ಪಿಸುವುದು ಶ್ರೇಯಸ್ಕರ. ದುರ್ಗಾ ಸಪ್ತಶತಿ, ದುರ್ಗಾ ಚಾಲಿಸವನ್ನು ಪಠಿಸಬೇಕು. ಕುಷ್ಮಾಂಡಾ ದೇವಿಯ ಅದೆಷ್ಟೋ ತೇಜಸ್ಸಿನಿಂದ ಕೂಡಿದ್ದಾಳೆ ಅಂದರೆ ತಾಯಿಯ ತೇಜಸ್ಸು ಎಷ್ಟು ಪ್ರಕಾಶಮಾನವಿದೆ ಅಂದರೆ 10 ದಿಕ್ಕುಗಳನ್ನು ಪ್ರಕಾಶಿಸುತ್ತದೆ. ಬ್ರಹ್ಮಾಂಡದ ಎಲ್ಲ ವಸ್ತು ಪ್ರಾಣಿಗಳಲ್ಲಿ ಇರುವಂತಹ ತೇಜಸ್ಸು ಇವಳದ ಛಾಯೆಯಲ್ಲಿದೆ. 8 ಭುಜಗಳಿರುವ ಕಾರಣಕ್ಕೆ ಕುಷ್ಮಾಂಡಾ ದೇವಿಯನ್ನು ಅಷ್ಟಭುಜ ದೇವಿ ಎಂದು ಕರೀತಾರೆ. 7 ಕೈಗಳಲ್ಲಿ ಕಮಂಡಲ, ಧನಸ್ಸು, ಬಾಣ, ಕಮಲ, ಅಮೃತ ತುಂಬಿದ ಕಳಶ, ಚಕ್ರ ಮತ್ತು ಗದೆ ಇವೆ. ಕುಷ್ಮಾಂಡಾ ದೇವಿಯು ಎಲ್ಲರೂ ಪೂಜಿಸುತ್ತಾರೆ. ಯಾರು ಕುಷ್ಮಾಂಡಾ ದೇವಿಯನ್ನು ಪೂಜಿಸುತ್ತಾರೋ ಅಂತಹವರು ಋಣ, ದಾರಿದ್ರ್ಯ, ರೋಗ, ಶೋಕಗಳು ದೂರವಾಗ್ತವೆ. ಆಯುಷು, ಯಶಸ್ಸು, ಬಲ, ಆರೋಗ್ಯ ವೃದ್ಧಿಯಾಗುತ್ತದೆ. ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಾಗ ಎಲ್ಲ ಕಡೆಯೂ ಅಂಧಕಾರ ತುಂಬಿತ್ತು. ಆಗ ಇದೇ ದೇವಿಯು ತನ್ನ ಈಶತ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು. ಈ ಕಾರಣದಿಂದ ಈ ತಾಯಿಯನ್ನು ಆದಿಶಕ್ತಿ ಅಂತಲೂ ಕರೆಯುತ್ತಾರೆ. ನವರಾತ್ರಿಯ 4ನೇ ಅವತಾರ ಕುಷ್ಮಾಂಡಾ ದೇವಿಯ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.